ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಅವರೇ, ಯಾಕೆ ಈ ಥರ ಆಡ್ತಾ ಇದ್ದೀರಾ? ಮೊದಲೇ ಅವನು ಸರಿಯಿಲ್ಲ ಅಂತ ಗೊತ್ತಿದೆ, ಮತ್ತೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ವಾಟ್ ಈಸ್ ರಾಂಗ್ ವಿತ್ ಯು? ಅದನ್ನ ಹೇಳೋ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರಿ. ಆ್ಯಂಡ್ ತಲೆ ಕೆಟ್ಟಿರೋದು ನಮ್ಗಲ್ಲ, ನಿಮ್ಗೆ. ಇವನು ಮನೆಯಿಂದ ಹೊರಗೆ ಹಾಕೋ ತನಕ ನಾವ್ ಇಲ್ಲಿಂದ ಹೋಗಲ್ಲ. ಗುಲಾಬಿ, ಇವ್ರಿಗೆಲ್ಲ ಬಾಯಿ ಮಾತಿನ ಹೇಳಿದ್ರೆ ಕೇಳಲ್ಲ. ಅಲ್ಲಿ ಮೂಲೆಯಲ್ಲಿ ದೊಣ್ಣೆ ಇದೆ, ತಗೊಂಡ್ ನಾಕ್ ಬಾರ್ಸು. ನೀವ್ ಹೇಳಿದ ತಕ್ಷಣ ಅವ್ಳು ಕೇಳ್ಬಿಡ್ತಾಳ? ಗುಲಾಬಿ, ಅವ್ನ್ ಮಾತೆಲ್ಲ ಕೇಳ್ಬೇಡ ನೀನು. ಗುಲಾಬಿ, ಇವ್ರಿಗೆಲ್ಲ ಬಾಯಿ ಮಾತಿಂದ ಹೇಳಿದ್ರೆ ಕೇಳಲ್ಲ. ತಗೋ ಬಾರ್ಸು 4. ಏನ್ ಗುಲಾಬಿ, ಅವ್ನು ಹೊಡಿ ಅಂತ ಅಂದಿದ ತಕ್ಷಣ ನೀನ್ ಹೊಡೆದ್ಬಿಡ್ತೀಯಾ? ಸರಿ, ಹಾಗಿದ್ರೆ ನನ್ಗೆ ಮೊದ್ಲು ಹೊಡಿ. ನೋಡು, ಇವನು ನಾನ್ ವಿಚಾರಿಸ್ಕೋತೀನಿ. ನೀನ್ ಹೋಗು ಅಕ್ಕ, ನೀನ್ ಸುಮ್ನೆ ಇರಿ ಅಕ್ಕ. ಹೊಡಿ ಗುಲಾಬಿ. ಹೋಗಿ ನೀವು. ಅಲ್ಲ ಗುಲಾಬಿ, ಈ ಕಪ್ಪೆ ಹೇಳ್ದ ಅಂದ ತಕ್ಷಣ ನೀನ್ ನಮ್ಗೆ ಹೊಡೆದ್ಬಿಡ್ತೀಯಾ? ಹೊಡಿ ಗುಲಾಬಿ ನೀನು, ಹೊಡಿ ಗುಲಾಬಿ ನೀನು. ಅಲ್ಲ ಹೊಡಿ ನೋಡೋಣ. ಏನ್ ಗುಲಾಬಿ, ನಿಂಗ್ ಒಂಚೂರು ಬುದ್ಧಿ ಇಲ್ವಾ? ಅವ್ನ್ ಹೊಡಿ ಅಂದಿದ ತಕ್ಷಣ ಹೊಡಿತಿದ್ಯಲ್ಲ, ಎಲ್ಲಿ ಇನ್ನೊಂದ್ಸಲ ಹೊಡಿ. ಅದೇ ನೋಡಿದ್ಯಾ, ನಾನು ನೋಡ್ತೀನಿ. ಹೊಡಿ 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 ಗುಲಾಬಿ. ಸೂಪರ್ ಗುಲಾಬಿ, ಅವ್ರೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ದೆ. ಮತ್ತೆ ಬಿಟ್ಬಿಡ್ತೀನಾ? ಸುಮ್ನೆ ಇರಿಪ್ಪ. ಅಯ್ಯೋ, ಅಲ್ಲಿ ನೋಡು. ನಾನ್ ನೋಡೇ ಇಲ್ಲ. ನೋಡ್ದ ಗುಲಾಬಿ, ನೋಡು. ಒಂದ್ಸಾರಿ ಬೆಕ್ಕು ರುಚಿ ನೋಡಿದಾಗ ಪದೇ ಪದೇ ಹುಡ್ಕೊಂಡ್ ಬಂದಾಗ ಇವ್ರು ಮತ್ತೆ ಮತ್ತೆ ಪದೇ ಪದೇ ಹುಡ್ಕೊಂಡ್ ಬಂದು ನನ್ಗೆ ಹೊಡಿತಾನೆ ಇರ್ತಾರೆ. ನೀನ್ ಬಾಗ್ಲ ಹತ್ರ ನಿಂತ್ಕೊಂಡು ಕಾವಲು ಕಾಯ್ತಾರೋ, ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ. ಆಯ್ತು, ನೀವ್ ಆರಾಮಾಗಿ ನಿದ್ದೆ ಮಾಡಿ. ನಾನು ಆಚೆ ಇರ್ತೀನಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ಅಪ್ಪ, ಅಮ್ಮ, ಅಯ್ಯೋ ಅಯ್ಯಯ್ಯೋ, ಏಟ್ ನನಗೂ ಬಿಟ್ರಲ್ಲಪ್ಪ ಜೊತೆಗೆ ಸೇರಿ. ಯವ್ವಾ, ಅಯ್ಯಯ್ಯೋ, ಗೌಡ್ರೆ, ಇದೇನಿದು? ಬೇಲಿ ಮೇಲಿರೋ ಓತಿ ಕೈತನ್ ತರ ಮಲ್ಗಿದಿರಲ್ಲ. ಆ ಸಿಳ್ಳೆ ಕ್ಯಾತ ಹೇಳ್ದ ಅಂತ ನಮ್ ಗುಲಾಬಿ ಮೇಡಮ್ ಅವ್ರು ಹೊಡೆದ್ ಕಳ್ಸಿದ್ರಲ್ಲ. ಅವಾ ರೀ, ಮರ್ಯಾದೆಯಿಂದ ಇಲ್ಲಿ ಬಂದು ಕೂತ್ಕೊಳ್ಳಿ, ಇಲ್ಲಾನೆ ನಾನ್ ಹೊಡೆಯೋ ಏಟಿಗೆ ಕೈ ಕಾಲ ಎತ್ಬಾರ್ದು. ಇದು ನಿಮಗ್ ಬೇಕಿತ್ತಾ? ಇದು ಬೇಡಿತ್ತು. ಅಪ್ಪ, ಅದೇ ಬೇಕು ಕದ ತೆಗಿ ಸಮರ್ಥ. ನಮ್ ಗುಲಾಬಿ ಮೇಡಮ್ಗೆ ಏನಾಗಿದೆ ಅಪ್ಪ? ಆ ಅಖಿಲ ಹೇಳ್ದ ಅಂತೇಳಿ ನನ್ನನ್ನ ದನಕ್ ಕೊಡ್ದಂಗ್ ಹೊಡೆದ್ ಕಳಿಸ್ಬಿಟ್ರು. ನನಗೂ ಗೊತ್ತಾಗ್ತಿಲ್ಲ ಗೌಡ್ರೆ, ಅವನು ಮನೆಗೆ ಬಂದಾಗಿಂದ ಈ ಥರ ನಡ್ಕೋತಿದ್ದಾರೆ. ಅವನ ಬಗ್ಗೆ ಏನಾದರೂ ಕೇಳಿದ್ರೆ ಸಾಕು ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಅವಳು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಗುಲಾಬಿ ಅವರು ಅವ್ನು ಹೇಳ್ದಾಗೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವನು ಖಂಡಿತ ಇವ್ರನ್ನ ವಶೀಕರಣ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಇಲ್ಲ ಮಾಲಿನಿ, ನನಗೇನೋ ಹಾಗ ಅನ್ನಿಸ್ತಿಲ್ಲ. ನನಗನ್ಸೋ ಪ್ರಕಾರ ಗುಲಾಬಿದ್ ಯಾವ್ದೋ ವಿಷಯ ಹಿಡ್ಕೊಂಡು ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಅದಕ್ಕೆ ಗುಲಾಬಿ ಹೆದರ್ಕೊಂಡು ನಮ್ಗಳ ಹತ್ರ ಈ ರೀತಿ ನಡ್ಕೋತಿದ್ದಾಳೆ. ಇಲ್ಲ ಅಕ್ಕ, ನನಗೆ ಹಾಗನ್ಸಲ್ಲ. ಯಾಕಂದ್ರೆ ಗುಲಾಬಿ ಏನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಅವರು ಕಾರಣ ಇಲ್ಲದೆ ಆ ಥರ ನೆಡ್ಕೊಳ್ಳೋದಿಲ್ಲ. ಆದ್ರೆ ಇವನ್ ವಿಸ್ತಲ್ಲಿ ಈ ಥರ ನೆಡ್ಕೋತಿದ್ದಾರೆ ಅಂತಂದ್ರೆ ಬೇರೆ ಏನೋ ಇದೆ ಅಂತ ಅನಿಸ್ತಿದೆ. ಏನಾಗುತ್ತೋ ಗೊತ್ತಿಲ್ಲ ಮೇ, ಆದ್ರೆ ಆ ಅಖಿಲ್ ಇದನ್ನಲ್ಲ, ಅವನ್ನ ಈ ಮನೆಯಿಂದ ಹೊರಗಡೆ ಹಾಕಕ್ ಆಗಲ್ಲ ಅನ್ನೋದು ಮಾತ್ರ ಪಕ್ಕ ಆಯ್ತು. ಗುಲಾಬಿ ಮೇಡಮ್ ಅವ್ರನ್ನ ಮುಂದೆ ಇಟ್ಕೊಂಡು ಹೇಗೆ ಆಟ ಆಡ್ತಿದ್ದಾನೆ ನೋಡಮಿ, ನಮಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ದ. ಅವನ್ ನಮ್ಗೆ ಬುದ್ಧಿ ಕಲ್ಸಕ್ ಬಂದ್ರೆ ಅದನ್ನ ನೋಡ್ಕೊಂಡು ನಾವ್ ಸುಮ್ನೆ ಇರ್ತೀವಿ ಅನ್ಕೊಂಡ್ಬಿಟ್ರಾ? ಅವನ್ ಏಟಿಗೆ ಪ್ರತಿ ಏಟು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ. ಆದ್ರೆ ಅವ್ನ್ಗೇನಾದ್ರೂ ಮಾಡೋದಕ್ಕೆ ಗುಲಾಬಿ ಬಿಡ್ಬೇಕಲ್ವಾ? ಅವಳಿನ್ನೂ ಅಲ್ಲೇ ಇದ್ರೆ. ಹೌದು, ಅದು ಸರಿನೇ. ಒಂದ್ ಕೆಲ್ಸ ಮಾಡೋಣ, ಈಗ ಗುಲಾಬಿ ಅಲ್ಲಿ ಇದ್ದಾಳ ಅಂತ ನೋಡೋಣ. ಅವನ ಅಕ್ಕಪಕ್ಕ ಇಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ನೈಸ್ ಮಾಡಿ ಗುಲಾಬಿನ ಕರ್ಕೊಂಡ್ಬಂದು ಮಾತಾಡೋಣ. ಬನ್ನಿ ಹೋಗೋಣ. ಅಪ್ಪ, ನಾನಂತೂ ಬರಲ್ಲ, ನೀವಷ್ಟೇ ಹೋಗಿ. ಹಾಗಾದ್ರೆ ನೀವು ಇಲ್ಲೇ ರೀ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ 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 ಬೇಡ, ಏನೇ ತಿಂದ್ರು ಒಟ್ಟಿಗೆ ತಿನ್ನೋಣ, ಏನೇ ಕುಡಿದ್ರು ಒಟ್ಟಿಗೆ ಕುಡಿಯೋಣ. ಈಗ ಒದೆ ಬಿದ್ರೆ ಒಟ್ಟಿಗೆ ಬೀಳ್ಸ್ಕೊಳ್ಳೋಣ. ಅಯ್ಯೋ, ನಿಮ್ಮ ತಲೆ ಬುಡ ಇಲ್ದಂಗ್ ಮಾತಾಡ್ತಾ ಇರ್ತೀರಲ್ಲ, ಬನ್ನಿ ನಡೀರಿ. ಹೋಗಿ ಗೌಡ್ರೆ, ನೀವೇ ಮುಂದೆ ಹೋಗ್ಬೇಕು. ಏಟ್ ಬಿದ್ರೆ ನಿಮ್ಗೆ ಬೀಳ್ಲಿ.
ಇದೇನಮ್ಮಿ ಫುಲ್ ರೇಸು? ಗುಲಾಬಿ ಮೇಡಮ್ ಅವರು ಬಾಗಿಲು ಕಾಯ್ಕೊಂಡು ಇಲ್ಲೇ ಕೂತಿದ್ದಾರೆ. ಈಗ ಏನಮ್ಮಿ ಮಾಡೋದು? ರೀ ಅವನು ಒಳಗಡೆ ಮಲಗಿದಾನೆ ಅನ್ಸತ್ತೆ. ಹಾ, ಹಾ. ಇದೇ ಸರಿಯಾದ ಟೈಮು. ಬನ್ನಿ ಗುಲಾಬಿನ ಕರ್ಕೊಂಡು ಹೋಗೋಣ. ಹೋಗ್ ಕರ್ಕೊಂಡ್ ಬನ್ರಿ. ಹಾ. ಹೋಗ್ರಿ. ಏನ್ ಗುಲಾಬಿ ನೀನು? ನಾವೇನು ಅವನ್ಗೆ ತೊಂದರೆ ಮಾಡಕ್ ಬಂದಿಲ್ಲ. ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಸ್ವಲ್ಪ ನಮ್ ಜೊತೆ ಬಾ. ನಾನ್ ಬರಲ್ಲಪ್ಪ. ಅಖಿಲ್ ನನ್ಗೆ ಇಲ್ಲೇ ಕೂತ್ಕೊಂಡು ಕಾವಲು ಕಾಯೋದಕ್ಕೆ ಹೇಳಿದಾನೆ. ನಾನ್ ಬರಲ್ಲ. ಅಯ್ಯೋ ಅವ್ನ್ ಮನೆ ಹಾಳಾಯ್ತು. ಅವ್ನ್ ಹೇಳ್ದಂಗ್ ನೀನ್ ಯಾಕೆ ಹೇಳ್ತಿದ್ಯಾ ಗುಲಾಬಿ? ಹಾ. ನೋಡು ಇದೇ ದೊಣ್ಣೆಲಿ ಅವನಿಗ್ 4 ಬಾರ್ಸಿ ಕಳಿಸ್ಬಾರ್ದಾ? ಹಾ. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯ? ಇನ್ನೊಂದ್ಸಲ ಏನಾದ್ರೂ ಅವನಿಗೆ ತೊಂದ್ರೆ ಆಗೋ ತರ ಮಾತಾಡಿದ್ರೆ ಈ ದೊಣ್ಣೆಲಿ ಬಾರ್ಸಿ ಸಾಯಿಸ್ಬಿಡ್ತೀನಿ. ಗುಲಾಬಿ ಏನಾಗಿದೆ ನಿಮ್ಗೆ? ನಮ್ಮನ್ನೆಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವ್ರು ನೀವು. ನಮ್ಗೆಲ್ಲ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಅದನ್ನ ನಿಮ್ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡಿದವ್ರು ನೀವು. ಅವನ್ ಮಾತು ಕೇಳ್ಕೊಂಡು ನಮ್ಮನ್ನೇ ಸಾಯಿಸೋದಿಕ್ ನೋಡ್ತಾ ಇದೀರಾ? ಇದು ಸರಿನಾ? ಅಖಿಲ್ ಏನ್ ಹೇಳ್ತಾನೋ ಅದನ್ನ ಮಾಡೋದು ನನ್ ಕರ್ತವ್ಯ. ಅವನು ಇಲ್ಲಿ ಕೂತ್ಕೊಂಡು ಕಾವಲು ಕಾಯಿ ಅಂತ ಹೇಳಿದಾನೆ, ಕಾಯ್ತಾ ಇದೀನಿ ಅಷ್ಟೇ. ಅಯ್ಯೋ ಆಯ್ತಮ್ಮ, ನೀನೇನಾದ್ರೂ ಮಾಡ್ಕೋ. ಈಗ ಸದ್ಯಕ್ಕೆ ನಾವು ನಿನ್ ಹತ್ರ ಮಾತಾಡ್ಬೇಕು. ಸ್ವಲ್ಪ ನನ್ ಜೊತೆ ಬಾ ನೀನು. ಈರಿ ಅಖಿಲ್ನ ಕೇಳ್ಕೊಂಡ್ ಬರ್ತೀನಿ. ಹೋಗು ಅಂದ್ರೆ ಬರ್ತೀನಿ. ಅಯ್ಯೋ ಗುಲಾಬಿ ಮೇಡಮ್ ಅವರೇ, ಅದೇನೋ ಚಕ್ಲಿ ತಿನ್ಬೇಕು ಅಂದ್ರೆ ಬಾಣ್ಲಿಲಿರೋ ಎಣ್ಣೆನ್ ಕೇಳ್ಬೇಕು ಅಂದ್ರಂತೆ. ಅಲ್ಲ, ನೀವು ನಮ್ ಜೊತೆ ಬರ್ಬೇಕು ಅಂದ್ರೆ ಅವ್ನ ಯಾಕೆ ಕೇಳ್ಬೇಕು? ಅವ್ನ್ ಮಲಗಿದಾನೆ, ಅವ್ನಿಗೇನು ಗೊತ್ತಾಗಲ್ಲ. ಸುಮ್ನೆ ಬನ್ನಿ. ನಾನ್ ಬರಲ್ಲಪ್ಪ. ಅವ್ನ್ಗೆ ಹೇಳ್ದೆ ಬಂದ್ರೆ ತಪ್ಪಾಗಲ್ವಾ? ಗುಲಾಬಿ ಏನಾಗಿದೆ ನಿನ್ಗೆ? ಅಖಿಲು ಯಾವ್ದಾದ್ರು ವಿಷಯ ಇಟ್ಕೊಂಡು ನಿನ್ನ ಹೆದರ್ಸ್ತಾ ಇದ್ದಾನ? ಹಾಗೇನಾದ್ರು ಇದ್ರೆ ಹೇಳು, ಈಗ್ಲೇ ಅವ್ನ್ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ಇಲ್ಲಪ್ಪ, ಅವ್ನ್ ನನ್ನ ಹೆದರ್ಸಿಲ್ಲ, ಪ್ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ. ಗುಲಾಬಿ ಅವರೇ, ನನ್ ಮುಂದೆನೆ ಈ ತರ ಮಾತಾಡೋದಿಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನಿಮ್ ಒಬ್ರು ಮುಂದೆ ಹೇಳದ್ನಾ? ಇಲ್ಲಿ ಎಲ್ರು ಇಲ್ವಾ? ಎಲ್ರು ಮುಂದೆ ಹೇಳಿದ್ದು. ಏನ್ ಗುಲಾಬಿ, ನೀನ್ ಮಾತಾಡ್ತಾ ಇರೋದ್ ನಿನ್ಗೆ ಸರಿ ಅನಿಸ್ತಿದ್ಯಾ? ಸಮರ್ಥ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಅವ್ರು ನಿನ್ ಗಂಡ, ನಿನ್ನ ಮದ್ವೆ ಆಗಿದ್ದಾರೆ.